ಎಂಕ್ ಬ್ರೋ ಫಸ್ಟ್ ಎಂಕ್ ಒಂಜಿ ರೀಲ್ ಮನ್ಪೊಡು ರೀಲ್ ಎಂಚ ಪನ್ನಗ ಆ ಒಂಜಿ ಡಾನ್ಸ್ ಉಂಡಿ ಆ ನೇಪುಡು ಸೇವ್ ಮಲ್ತ ಇನಿ ಅನ್ನ ಮೂಡ್ ಉಂಡು ರೀಲ್ ಮನ್ಪುನ ಸೊ ಐ ಹ್ಯಾವ್ ಟು ಡೂ ಬ್ಯಾಕ್ ಟು ಬ್ಯಾಕ್ ರೀಲ್ಸ್ ಗೊತ್ತಾಣ ಸಿಂಪಲ್ ಆತೆ ಓಕೆ ಇದ್ರಲ್ಲಿ ಗೊತ್ತಾಗ್ತಿದೆ ನಿಮ್ಗೆ ಇವತ್ತಿನ ವ್ಲಾಗ್ ಏನಿರುತ್ತಂತ ಇಟ್ ಈಸ್ ಆಲ್ ಅಬೌಟ್ ರನ್ನಿಂಗ್ ಬಿಹೈಂಡ್ ಶ್ವೇತು ಫಾರ್ ದ ರೀಲ್ ಅಂಡ್ ಇವತ್ತಿನ ಅಸಿಸ್ಟೆಂಟ್ ಆಗಿ ಯಾರು ಕೆಲಸ ಮಾಡ್ತಿದ್ದಾರೆ ರಾಹುಲ್ ದೀಕ್ಷಿತ್ ಅದು ಆಡಿಯನ್ಸ್ ಹೇಳ್ತಾರೆ ರೀಲ್ ಮಾಡೋದಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದೇನೆ ಅದಕ್ಕೆ ಪ್ರಿಪರೇಷನ್ ಬೇಕು ಥಿಂಕಿಂಗ್ ಬೇಕು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ರೀಲ್ ಮಾಡ್ಬೇಕು ಅಂತಲ್ಲ ಲೈಫ್ ಅಲ್ಲಿ ಏನಾದ್ರೂ ಮಾಡ್ತಾ ಇರ್ಬೇಕು ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಎಂತೂ ಏಜ್ ಜಾಸ್ತಿ ಮೇಲೆ ಮೇಲೆ ಹೋಗ್ತಾ ಇದೆ ನಾವು ಮೇಲೆ ಹೋಗೋ ಮೊದ್ಲು ಏನಾದ್ರು ಮಾಡೋಣ ಅಂತ ಸೊ ರಾಹುಲ್ ಅವರೇ ಇವತ್ತು ಗಾಡಿ ತಕೊಂಡು ನಾವು ಸುತ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ನಿಮ್ಗೆ ಕನ್ನಡದಲ್ಲಿ ಮಾತಾಡ್ಬೇಕಲ್ಲ ತುಳುವಲ್ಲಿ ಮಾತಾಡ ಕನ್ನಡ ದಿಸ್ ಇಸ್ ಕನ್ನಡ ವ್ಲಾಗ್ ಸೊ ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್ ಸರ್ ನಿಮ್ಗೆ ಆಲ್ರೆಡಿ ನಾವ್ ಹೇಳಿದ್ವಿ ಇವತ್ತು ನಮ್ಮ ಕೆಲಸ ಏನಿಲ್ಲ ಇಬ್ರು ಅವ್ರ ಹಿಂದೆ ಓಡುದು ಕ್ಯಾಮರಾ ಇಟ್ಕೊಂಡು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ರೀಲ್ಸ್ ಮಾಡ್ಲಿಕ್ಕೆ ಅಲ್ವಾ ನೋಡಿ ಅವರು ಹೇಳಿದಾಗೆ ಲೈಫ್ ಅಂದ್ರೆ ಏನು 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 ಅದು ನಿಮ್ಮ ಹತ್ರ ಕೇಳಿ ಲೈಫ್ ಅಂದ್ರೆ ನಾವು ಹೇಗೆ ಅದನ್ನು ಬದುಕ್ತೀವಿ ಅದ್ರ ಮೇಲೆ ಇರ್ತದೆ ಓಕೆ ರಾಹುಲ್ ಅವರೇ ಇವಾಗ ಹೇಳಿ ಇವಾಗ ಅವರು ಡೈಲಾಗ್ ಸಿಗ್ತಾ ಸೊ ನೋಡಿ ಆಕ್ಚುಲಿ ನೀವು ತುಳುವಲ್ಲಿ ನಾವು ಎಂತದ್ದು ಮಾತಾಡುದಾದ್ರೆ ನಾನು ಸಟ್ ಪಟ್ ಡುಡುಮ ಅಂತ ಮಾತಾಡ್ತೇನೆ ಸೊ ಸಡನ್ನಾಗಿ ನೀವು ಕನ್ನಡದಲ್ಲಿ ಹೇಳಿಕೆ ಸೊ ಸ್ವಲ್ಪ ಅದು ಕಷ್ಟ ಆಗುತ್ತೆ ಆದ್ರೂ ನಾವು ಒಂದು ಹೇಳ್ತೇವೆ ಲೈಫ್ ಈಸ್ ಜಿಂಗಲ್ ಅಲ್ಲ ಸೊ ಈಗ ಅವರು ಹೇಳಿದಾಗೆ ಏಜ್ ಜಾಸ್ತಿ ಆಗ್ತಾ ಬಂತು ಅವರಿಗೆ ಪ್ರಾಯ ಆಯ್ತಂತ ಯಾರು ಏನಿದು ಅಂದ್ರೆ ನಮ್ಮ ಹಿಂದೆ ಕೂತ್ಕೊಂಡು ಗ್ಲಾಮರಸ್ ಮಾಡಲಿಕ್ಕೆ ಪ್ರಾಯ ಆಯ್ತು ಅವ್ರ ಪ್ರಾಯದ ಏಜ್ ಪ್ರಾಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಅವ್ರು ಹೇಳುದು ಏಜ್ ಆಗ್ತಾ ಬರ್ತಾ ಉಂಟು ಬಟ್ ಏಜ್ ಆಗ್ಲಿಲ್ಲ ಸೊ ಈ ವರ್ಷ ಒಂದು ಗಮ್ಮತ್ ಮಾಡಿ ಅಡಿಮೇಲೆ ಮಾಡುವಂತ ಎಂತ ಮಾತಾಡುದಾ ಓಕೆ ಗೈಸ್ ನಮಗೆ ಒಂದು ಲೊಕೇಶನ್ ಸಿಕ್ತು ನಾವು ಅಲ್ಲಿ ಹೋಗಿ ಬಿಹೈಂಡ್ ದ ಸೀನ್ಸ್ ಕ್ಯಾಪ್ಚರ್ ಮಾಡ್ತೇವೆ ಅದೇನು ಎತ್ತ ಅಂತ ನೀವು ನೋಡ್ತೀರಾ ಓಕೆ ಸ್ಟೇ ಟ್ಯೂನ್ ಓಕೆ ಗಾಯ್ಸ್ ಗಾಡಿಯಿಂದ ಇಳಿಯೋಣ ಒಂದು ಲೊಕೇಶನ್ಗೆ ಬಂದಿದ್ದೀವಿ ಆದ್ರೆ ಇಲ್ಲಿ ಲೊಕೇಶನ್ ಏನು ಕಾಣಿಸ್ತಿಲ್ಲ ಬರೀ ರೋಡ್ ಕಾಣಿಸ್ತಿದೆ ಲಾಸ್ಟ್ ದ ಆರ್ಟಿಸ್ಟ್ ಸಾರಿ ಮ್ಯಾಮ್ ಇಲ್ಲಿ ಏನಿದು ಬರೀ ರೋಡ್ ಕಾಣಿಸ್ತಿದೆ ಇಲ್ಲಿ ಏನ್ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ರೋಡ್ ಅಲ್ಲಿ ನಲಿಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ರೋಡ್ ಇಗ್ಗಿಲೇ ರಾಧಿಕದ ಓಕೆ ನೋಡೋಣ ಲೊಕೇಶನ್ ಹುಡುಕಿ ಅಲ್ಲಿ ಹೋಗಿ ನಲಿಯೋ ಒಂದು ಅದು ಪ್ರಿಪರೇಷನ್ ಅಲ್ವಾ ಇದು ಇವಾಗ ರೈಟ್ ನಾವು ಈಗನೇ ಒಂದು ಆನ್ ಸ್ಪಾಟ್ ಹಾಗೆ ಅದು ಬೇಕು ನೋಡಿ ಇವರೆಲ್ಲ ಸಾಂಗ್ ಎಲ್ಲ ಇಟ್ಕೊಂಡು ಫುಲ್ ಇನ್ವಾಲ್ವ್ಮೆಂಟ್ ಸೊ ಇವತ್ತಿನ ನಮ್ಮ ಲೊಕೇಶನ್ ಇದೆ ಗೈಸ್ ಇದು ನಮ್ಮ ಬಿಲ್ಡಿಂಗ್ ಕೆಳಗಡೆ ಪ್ಲೇಸ್ ಸಿ ಈ ತರ ಇಲ್ಲಿ ಮಾಡ್ಬೇಕಂತಿದ್ದಾರೆ ಹೇಗ್ ಬರುತ್ತಂತ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹೋಗಿ ಆಮೇಲೆ ಕೊನೆಯದಾಗಿರೋ ಔಟ್ಪುಟ್ ನೋಡ್ಬೇಕು ಸ್ಟ್ರಗಲ್ ಇಸ್ ರಿಯಲ್ ಗೈಸ್ ಸತ್ಯ ಹೇಳ್ತೇನೆ ನನಗೆ ತುಂಬಾ ನಾಚಿಕೆ ಸಾಕ್ತಾ ಉಂಟು ಜನಗಳ ಮೇಲಿಂದ ಅಲ್ಲಿಂದೆಲ್ಲ ನೋಡ್ತಾ ಇದ್ದಾರೆ ನೋಡಿ ಏನೋ ಅಂತ ಅದು ಯಾರು ನೋಡ್ತಿದ್ದಾರೆ ಹೇಳುದಂದ್ರೆ ತುಂಬಾ ತೊಂದರೆ ಮಾರಾಯ ಎಂತ ಪ್ಲೀಸ್ ಅದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬಂದ್ರೆ ಚಂದ ಓಕೆ ನೀವು ಜಸ್ಟ್ ಅ ಟ್ರಯಲ್ ಗೈಸ್ ಒರಿಜಿನಲ್ ವಿಡಿಯೋ ಮತ್ತೆ ಬರುತ್ತೆ ನಾವೇನ್ ಮಾಡೋದು ಈ ತರ ಅವ್ರು ವಿಡಿಯೋ ಶೂಟ್ ಮಾಡಿದಾಗ ನಾವು ನಮ್ಮನ್ನೇ ಸ್ವಲ್ಪ ಮಿರರ್ ಅಲ್ಲಿ ನೋಡ್ಕೊಳ್ಳೋಣ 3 2 1 ಗೋ ಗೈಸ್ ದ ಮೇಜರ್ ಡಿಸ್ಟ್ರಾಕ್ಷನ್ ಈ ತರ ಗಾಡಿ ಬರೋದು ಏನ್ ಮಾಡೋದು ಜನಗಳು ನೋಡಿದ್ರು ಬೇಜಾರಾಗಲ್ಲ ಈ ತರ ಗಾಡಿ ಬಂದಾಗ ಸ್ವಲ್ಪ ರಿಸ್ಕ್ ನೋಡಿ ಒಂದಲ್ಲ ಎರಡು ಗಾಡಿ ಬರ್ತದೆ ನಿಮಗೆ ರಿಸ್ಕ್ ತಗೊಂಡದ್ದು ರಿಸ್ಕ್ ತಗೊಳ್ಳಿದಾಗೆ ಪ್ರಶ್ನೆ ಇಲ್ಲ ನನಗೆ ಎರಡು ಮಕ್ಕಳು ಇದ್ದಾರೆ ನನಗೆ ಏನಾದ್ರೆ ಅವನು ಎಂತ ಮಾಡುದು ಎಕ್ಸಾಕ್ಟ್ಲಿ ಸೀರಿಯಸ್ಲಿ ನಿಮಗೆ ಮಕ್ಕಳ ತರ ಕೇಳಬೇಡಿ ಈಗ ನೋಡಿ ಗೈಸ್ ಎರಡಲ್ಲ ಇನ್ನೊಂದು ಮೂರನೇ ಗಾಡಿ ರೆಡಿ ಆರ್ಟಿಸ್ಟ್ ರೆಡಿ ಕ್ಯಾಮರಾಮ್ಯಾನ್ ರೆಡಿ 3 2 1 ಗೋ ಸತ್ಯ ಹೇಳ್ತೇನೆ ಒಂದು ಅರ್ಧ ಗಂಟೆಯಿಂದ ಫೋಟೋನೇ ತೆಗೆದಿದ್ದಾರೆ ಅರ್ಧ ಗಂಟೆ ಆಯ್ತು ನೋಡಿ ಅದ್ ನೋಡಿ 30 ವರ್ಷದ ಹುಡುಗಿ ಒಂದು 15 ವರ್ಷದ ಹಾಗೆ ಮಾಡ್ತಿದ್ದುಂಟು ಅದಕ್ಕೆ ಬೇಕಂತ ಇದು ಅಯ್ಯೋ ಯಾಕೆ ಜನ ರೇ ವಿ ಆರ್ ಬ್ಯಾಕ್ ಹೋಮ್ ಆದ್ರೆ ಇನ್ನೊಂದು ಔಟ್ಫಿಟ್ ಚೇಂಜ್ ಆಗಿ ಇನ್ನೊಂದು ರೀಲ್ ಶೂಟಿಗೆ ಅಂತ ನಾವು ಮನೆಗೆ ಬಂದಿದ್ದೇವೆ ನೋಡೋಣ ನೆಕ್ಸ್ಟ್ ಯಾವ ರೀಲ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಅದೇ ಸಾರಿ ಹಾಕ್ಬಹುದು ಕಣ ನಾನೇನ್ ಮಾಡ್ತೀನಿ ಈ ರೆಡ್ ಬ್ಲೌಸ್ ಗೆ ಪ್ಲೇನ್ ಬ್ಲಾಕ್ ಸಾರಿ ಹಾಕ್ತೀನಿ ಓಕೆ ಸ್ಟೈಲಿಸ್ಟ್ ಓಕೆ ನಾವು ಇವಾಗ ನಮ್ಮ ಆರ್ಟಿಸ್ಟ್ ರೆಡಿ ಆಗಿದ್ದಾರೆ ನೋಡೋಣ
ತಿರದು ಓಹೋ ಯಾರಿದು ನೀವು ಬಿಡ್ರಿ ಚೆನ್ನಾಗೇ ಇದ್ದೀರಾ ಎಸ್ ಹೌದ್ರಿ ಚಂದ ಕಾಣ್ತಿದ್ದೆ ನಮ್ದು ಎಸ್ ಹಿಂಗೆ ಇದೆಯಲ್ಲ. ಹೌದು ನಿಮ್ಮ ಆಕ್ಸೆಸರಿ ಬಗ್ಗೆ ಯಾರು ಹೇಳಿದಿಲ್ವಾ ಎಲ್ಲಿ ಕೊಟ್ಟು ನೋಡಿ ಮೊನ್ನೆ ಮಸ್ಕತ್ತಲ್ಲಿ ಒಂದು ಎಕ್ಸಿಬಿಷನ್ ಅಂತ ಮಾಡ್ತಾರೆ, ಅದರಲ್ಲಿ ನನಗೆ ಅವರು ಕರೆದು ಬಿಟ್ಟು ಕೊಟ್ಟಿರೋದು. ದೇ ಗೇವ್ ಮೀ ಟು ಕಲರ್. ಸೊ ದಿಸ್ ಇಸ್ ಬ್ಯೂಟಿಫುಲ್ ಆಕ್ಸೆಸರಿ. ಜಸ್ಟ್ ಲವ್ಡ್ ಇಟ್. ದ ಕಲೆಕ್ಷನ್ ವೆರಿ ನೈಸ್. ತುಂಬಾ ಖುಷಿ ಆಯ್ತು. ಹಾಗೆ ಸೊ ಒಂದು ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ? ಬ್ಲಾಗ್ ಅಲ್ಲಿ ಆಯ್ತಾ? ಆಯ್ತು. ಓಕೆ ಜನರೇ, ಓಕೆ ಜನರೇ, ಸೊ ಯು ಆರ್ ರೆಡಿ? yes I'm ready. let's go to the shooting location. ಓಕೆ ಗೈಸ್ ಇವನ್ನೆಲ್ಲಾದ್ರೂ ನೋಡಿದೀರಾ? ಇವರೆಲ್ಲಾದ್ರೂ ಕಂಡ್ರೆ ಪ್ಲೀಸ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಎಲ್ಲ ಕರ್ಕೊಂಡು ಹೋಗಿ. ಓಕೆ ಗಾಯ್ಸ್, ವಿ ಆರ್ ಇನ್ ದ ಹಂಟ್ ಆಫ್ ದ ನೆಕ್ಸ್ಟ್ ಲೊಕೇಶನ್. ಎಲ್ಲಿಗೆ ಅಂತ ಗೊತ್ತಿಲ್ಲ, ನಮ್ಮ ಡ್ರೈವರ್ ಕರ್ಕೊಂಡು ಹೋದಲ್ಲಿ ನಾವು ಹೋಗೋದು. ಎಲ್ಲಿಗೆ ಹೋಗ್ತಿದೀವಿ ಸರ್ ನೆಕ್ಸ್ಟ್? ನಾನು ಹೇಳಿದೆ ನೋಡಿ ಯಾವ ಲೊಕೇಶನ್. ನಾವು ಹಳೆಂಗಡಿ ಮೇಡಮ್ ಆರ್ಟಿಸ್ಟ್ ಕಾಣಿಸ್ತಿಲ್ಲ. ಆರ್ಟಿಸ್ಟ್ ನಾವು ಹಳೆಂಗಡಿಗೆ ಹೊರಟದು. ಸೊ ಹಳೆಂಗಡಿಯಿಂದ ಹಂಪನಕಟ್ಟೆಯಿಂದ ಆಮೇಲೆ ಪಡಮುಂಡ್ರಿಗೆ, ರೈಸ್ ಬಾಯ್, ಆಮೇಲೆ ನಿಮ್ ಮನೆಗೆ ಸುರತ್ಕಲ್ಗೆ. ನನ್ನ ಮನೆ ಪಡುಬಿದ್ರಿ. ನಿಮ್ಮ ಮನೆ? ಗಂಡನ ಮನೆ. ಗಂಡನ ಮನೆ ಅಂದ್ರೆ ಅದು ನಿಮ್ಮ ಮನೆದಲ್ಲ. ರಿಯಲಿ? ಶೂಟ್ ದ ಲೊಕೇಶನ್ ಪ್ಲೇಸ್ ಫೋಟೋ ಶೂಟ್ ಪೂರ ಮಲ್ ಬರುತ್ತೆ ಒಂದು ಲೊಕೇಶನ್ ಬಲ್ಲೆ. ಸೊ ವಾವ್, ಅವು ಬರಲ್ಲಿ ಒಂದು ಗ್ರೌಂಡ್ ಉಂಟು ಮಲ್ಪ ರಾಯಕ ಆಗ್ಬಿಡಕ ಒಂದು ಗ್ರೌಂಡ್ ಉಂಟು. such a beautiful ಪೊಲೀಸ್ ನಾನು ಹೇಳ್ದಾಗೆ ಇಟ್ಸ್ ಜಸ್ಟ್ ಚೇಸಿಂಗ್ ಬಿಹೈಂಡ್ ದ ಆರ್ಟಿಸ್ಟ್. ನೋಡಿ ಗೈಸ್, ಲೊಕೇಶನಿಗೆ ಅಂತ ಬಂದರೆ ಈ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ, ನೀವೇ ನೋಡ್ಬೋದು. ಈ ಬಿಸಿಲಿಗೆ ಏನು ರೀಲ್ ಮಾಡೋದ್ರಿ, ಅದಕ್ಕೆ ನಾವು ಒಂದು ನೆರಾಳಿಗೆ ಹೋಗೋಣ ಅಂತ ಈ ಲೊಕೇಶನ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಎಷ್ಟು ಬೇಕಾಗುತ್ತೆ ಗೊತ್ತಿಲ್ಲ. ವಿ ಆರ್ ಜಸ್ಟ್ ಬಿಹೈಂಡ್ ದ ಆರ್ಟಿಸ್ಟ್. ಅಡಿ ಬರೋದು ಆಲ್ ಎನರ್ಜಿ ಡೌನ್ ಆಗಿದೆ ಎಕ್ಸೆಪ್ಟ್ ಈ ಮೇಡಮ್. ಇದು ಗೈಸ್ ಸಾಕಾಯ್ತು ನಮಗೆ. ಆಕ್ಚುಲಿ ಅವರು ರೀಲ್ ಮಾಡ್ತಿದ್ದಾರೆ, ಬಟ್ ವಿ ಆರ್ ಟಯರ್ಡ್ ಅಲ್ಲ. ಗೈಸ್ ಮಕ್ಕಳ ವಿಡಿಯೋ ಪರಬೇರಲ್ಲ ಮತ್ತೆ ಎಲ್ಲೋ ಗೈಸ್. ಆರ್ಟಿಸ್ಟ್ ಹೌ ವಾಸ್ ಯುವರ್ ಎಕ್ಸ್‌ಪೀರಿಯನ್ಸ್ ಶೂಟಿಂಗ್? ವಿಷಯ ಅಂದ್ರೆ 100 ಸತಿ ಗಾಡಿ 100 ಸತಿ ಜನಗಳು ಆಚೆ ಹೋಗ್ತಾರೆ, ಸಾಕಾಯ್ತು. ಹೌದು, ನಾನು ಈ ರೀಲ್ ಎಡಿಟ್ ಮಾಡಿದಂತ ಎಲ್ಲಿ ನೋಡಬಹುದು ಅಂತ ಕೇಳಿದ್ರೆ ಶ್ವೇತಾ SHWETH_ಶಾನುಪರಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ. ಓಕೆ, ಪ್ಲೀಸ್ ಚೆಕ್ ಔಟ್. ಯೆಸ್ ಡೆಫಿನೆಟ್ಲಿ ಮ್ಯಾಮ್. ಓಕೆ ಗೈಸ್, ನಮ್ಮ ಶೂಟ್ ಮುಗಿಸಿ ನೋಡಿ ನಮ್ಮ ವಿಡಿಯೋಗ್ರಾಫರ್ ತುಂಬಾ ಸುಸ್ತಾಗ್ಬಿಟ್ಟಿದಾರಪ್ಪ. ಇವಾಗ ನಾವು ಹೊರಡ್ತಿದ್ದೀವಿ. ಎಲ್ಲಿಗೆ ಹೊರಡುದಂತ ಹೋಗ್ತಾ ತಿಳಿಸ್ತೀವಿ. ಓಕೆ ಹಾಯ್. ಸೊ ನಾವಿವಾಗ ಔಟ್ಫಿಟ್ ಚೇಂಜ್ ಮಾಡಿ ಸಂಜೆ ಆಯ್ತಲ್ವಾ, ರೀಲ್ ಎಲ್ಲ ಶೂಟ್ ಮಾಡಿ ನಮಗೂ ಸುಸ್ತಾಯಿತು, ಅಂದರೆ ಶೂಟ್ ಮಾಡಿ ಸುಸ್ತಾಯಿತು. ಸೊ ಆ್ಯಂಡ್ ನಾವಿಬ್ರು ಸ್ವಲ್ಪ ತುಂಬ ಜಾಸ್ತಿ ಫೂಡಿ, ನಮಗೆ ತುಂಬ ಹಸಿವಾಗ್ತಿತ್ತು. ಸೊ ಸಂಜೆ ಆಗಿದ್ದರಿಂದ ಏನಾದರೂ ತಿನ್ಕೊಂಡು ಬಿಸಿ ತಿನ್ಕೊಂಡು ಬರೋಣ ಅಂತ ವಿ ಹ್ಯಾವ್ ಕಮ್ ಟು ಅನ್ನಪೂರ್ಣ. ಹೇಗಿದೆ ಅಂತ ವಿಲ್ ಶೋ ಯು. ಓಕೆ ಬರುವಾಗ ನಮ್ಮ ಕ್ರಿಕೆಟ್ ಪ್ಲೇಯರ್ ನನ್ನ ಹಸ್ಬೆಂಡ್ ಆಗಿರೋ ದೀಕ್ಷಿತ್ ಅವ್ರು ಸಿಕ್ಕಿದ್ರು. ಒಂದು ನಿಮಿಷ. ಸೊ ಅವರನ್ನು ಕರ್ಕೊಂಡು ನಾವು ತಿನ್ಲಿಕ್ಕೆ ಬರ್ತಿದ್ದೇವೆ. ಇಲ್ಲಿ ನೋಡಿ, ಹಸನ್ ಮುಖ ತಿನ್ನೋದಂದ್ರೆ ಮುಖ ನೋಡ್ರಿ. ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ಬೋದಾ ರುಚಿ ಹೇಗಿದೆ ಅಂತ? ಎಸ್ ಪ್ಲೀಸ್. ಓಕೆ, ಟ್ರೈ, ಟೇಸ್ಟ್ ಇಟ್. ನನಗೆ ರಿವ್ಯೂ ಬಿಸಿ ಉಂಟು ಮೆಲ್ಲ.
ಇವತ್ತಾಗ್ತದೆ ಮನೆಗೆ ಹೋದಾಗ. ಹೇಗಾಗಿದೆ? ಹಾಗೆ हम रखते हैं हम दो बिल है वो किसका है बिल आप पे? एटीट्यूड ब्रो, एटीट्यूड। अच्छा वो मेरे पास है बिल, आपको चाहिए? ಹೇಳ್ಕೊಡ್ಲಿ ಬಾಸ್. ಹಾಂ ಬೇಕು ಜಾಸ್ತಿ ಆಗ್ತದೆ. ಹಾಯ್ ಕಾನ್ಸು ಗೈಸ್, ತಿಂದು ನಿಮ್ಮ ಡಿಕ್ಷನರಿಯಲ್ಲಿ ಒಂದೊಂದೇ ವರ್ಡ್ ಇರುತ್ತೆ ಸರ್. ಹ್ಯಾಪಿ ಟಮ್ಮೀಸ್ ಅದೆಂತ ಹೇಳಿ ಕಂಪ್ಲೀಟ್ ಮಾಡಿ. ಆಕ್ಚುಲಿ ಹ್ಯಾಪಿ ಟಮ್ಮಿ ಹ್ಯಾಪಿ ವೈಫ್ ಅಂತ. ಅಂದ್ರೆ ನಿಮ್ಮ ವೈಫ್ ಹ್ಯಾಪಿ ಇದ್ದಾರೆ ಅಂತ ಹೇಳಿದ ನೀವೀಗ, ಬಿಕಾಸ್ ಅವರ್ ಟಮ್ಮಿ ಇಸ್ ಹ್ಯಾಪಿ. ಗುಡ್ ಜಾಬ್, ಕೈ ಕೊಡಿ. ಅಷ್ಟು ಅರ್ಥ ಮಾಡ್ಕೊಳ್ಳೋದು ಅದು ಕೈ ಕೊಡಿ ಸರ್. ಓಕೆ, ನಿಮ್ಮದು ಅಭಿಪ್ರಾಯ ಸರ್? ಈಸ್ಟ್ ಆರ್ ವೆಸ್ಟ್, ಬಂಜಾರ ತಿಂದು ಜಪ್ಪುನ ವೆಸ್ಟ್. ಗುಡ್ ನೈಟ್ ರೈಟ್. ನಿಮ್ಮ ತುಂಬಾ ಜನ ಹೇಳ್ತಾರೆ ಸರ್, ನೀವು ತುಂಬಾ ಫನ್ನಿ ಇದ್ದೀರಾ, ನೀವು ಇಷ್ಟ ಆಗ್ತೀರಾ ಅಂತ ಅವರಿಗೆ. ಬ್ಲಾಗ್ ನಾನು ಇರೋದೇ ಹೀಗೆ, ಇರೋದೇ ಹೀಗೆ. ಬೈ ಬರ್ತ್ ಹೀಗೆಲ್ಲ. ಬೈ ಬರ್ತೀಗೆ. ಅದೊಂದೇ ವಿಷಯ, ಕಾಯಕ ಕೈಲಾಸ ಉಸಿ ಬಿಡುದು ಉಲ್ಲಾಸ. ಅದು ನಿಮ್ಮ ಫೇಮಸ್ ಡೈಲಾಗ್ ಹೇಳಿ ಪ್ಲೀಸ್. ಅದು ಅದರಲ್ಲಿ ಹೇಳ್ಬಾರ್ದು ಇಲ್ಲ ಕನ್ನಡ, ಅದು ಅವರು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿ ಹೋದ್ರು. ಇದೆಲ್ಲ ಅದು ಹಾಗೆಲ್ಲ ಹೇಳ್ಬಾರ್ದು. ಅವರೇ ಹೇಳಿಕೊಟ್ಟರು ನನಗೆ, ದೀಕ್ಷಿತ ಹೇಳಿದ್ದು ಅದೇ ಕಾಯಕವೇ ಕೈಲಾಸ ಉಸಿ ಬಿಡುವುದು ಉಲ್ಲಾಸ. ಹಾ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆಸ್ ಐ ಟೋಲ್ಡ್, ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್. ಆನ್ ದ ವೇ ಬರ್ತಿದ್ದಂಗೆ ಜಸ್ಟ್ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋಂಥ ವ್ಲಾಗ್ ಇದು. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಬೇಗ ಹೋಗಿ ಲೈಕ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್.